ಎಲ್ಲರಿಗೂ ನಮಸ್ಕಾರ. ಬಹಳ ವರ್ಷಗಳ ಹಿಂದೆ ನಮ್ಮ ಭರತ ವರ್ಷವನ್ನು ಆಳ್ತಕ್ಕಂಥ ಒಬ್ಬ ರಾಜನಿದ್ದನು. ಯಾವುದೋ ಒಬ್ಬ ಸಾಮಾನ್ಯ ರಾಜನಲ್ಲ, ಚಕ್ರವರ್ತಿ ಎಂಬ ಬಿರುದು ಅವನದಾಗಿತ್ತು. ಶಿಬಿ ಚಕ್ರವರ್ತಿ ಎಂದೇ ಪ್ರಖ್ಯಾತವನ್ನು ಹೊಂದಿದ್ದ. ಅವನ ಪ್ರಜೆಗಳೆಲ್ಲ ಅವನನ್ನು ಬಹಳ ಪ್ರಶಂಸಿಸುತ್ತಿದ್ದರು. ಅವನ ದಾನ ಧರ್ಮ ಮತ್ತು ಒಳ್ಳೆಯ ಕಾರ್ಯವನ್ನು ಎಲ್ಲರೂ ಮೆಚ್ಚುತ್ತಿದ್ದರು. ದೊಡ್ಡ ದೊಡ್ಡ ಮಹನೀಯರು, ಮಹರ್ಷಿಗಳು ಅವನಿಗೆ ಗೌರವವನ್ನು ಸಲ್ಲಿಸುತ್ತಿದ್ದರು. ಇವನ ದಾನಶೀಲತೆಯನ್ನು ಕಂಡು ಇಂದ್ರದೇವನಿಗೆ ಒಮ್ಮೆ ಅನಿಸುತ್ತೆ, ಇವನನ್ನು ಯಾಕೆ ಪರೀಕ್ಷೆ ಮಾಡಬಾರ್ದು ಅಂತ. ಆಗ ಒಮ್ಮೆ ಶಿಬಿ ಚಕ್ರವರ್ತಿ ರಾಜಸಭೆಯಲ್ಲಿ ಇದ್ದಾಗ ಒಂದು ಪಾರಿವಾಳ ಬಂದು ಅವನ ಮಡಿಲಲ್ಲಿ ಬೀಳತ್ತೆ. ಆ ಪಾರಿವಾಳ ಮಾತನಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಶಿಬಿ ಚಕ್ರವರ್ತಿಗಳೇ, ದಯವಿಟ್ಟು ನನ್ನನ್ನು ಕಾಪಾಡಿ, ಪ್ರಾಣ ಭಿಕ್ಷೆಯನ್ನು ನೀಡಿ. ಒಂದು ಹದ್ದು ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದೆ, ಅದರಿಂದ ನನಗೆ ರಕ್ಷಣೆಯನ್ನು ನೀಡಿ ಅಂತ ಕೇಳ್ಕೊಳ್ಳುತ್ತೆ. ಆಗ ಶಿಬಿ ಚಕ್ರವರ್ತಿ ಹೇಳ್ತಾರೆ, ನೋಡು, ನೀನು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡ. ಈಗ ನೀನು ನನ್ನ ಆಶ್ರಯದಲ್ಲಿದ್ಯಾ. ನನ್ನ ರಾಜ್ಯದಲ್ಲಿರುವ ಪ್ರಜೆಗಳಷ್ಟೇ ಅಲ್ಲ, ಪಶು ಪಕ್ಷಿ ಗಿಡ ಮರ ಎಲ್ಲವೂ ನನ್ನ ಆಶ್ರಯದಲ್ಲಿ ಇದೆ. ನೀನು ಶರಣಾಗಿ ನನ್ನ ಹತ್ರ ಬಂದಿದ್ಯಾ, ನಿನಗೆ ಅಭಯವನ್ನು ನೀಡ್ತೀನಿ, ಹೆದರ್ಕೋಬೇಡ, ನಿನ್ನನ್ನು ನಾನು ಕಾಪಾಡ್ತೀನಿ ಅಂತ ಶಿಬಿ ಚಕ್ರವರ್ತಿಗಳು ಹೇಳ್ತಾರೆ. ಹಾಗೆ ಸ್ವಲ್ಪ ದಿನ ನಂತರ ಆ ಹದ್ದು ಅಲ್ಲಿಗೆ ಬರುತ್ತೆ. ಪಾರಿವಾಳವನ್ನು ದಿಟ್ಟಿಸಿ ನೋಡ್ತಾ ಇರತ್ತೆ. ಆಗ ಆ ಹದ್ದು ಶಿಬಿ ಚಕ್ರವರ್ತಿಗೆ ಹೇಳುತ್ತೆ, ನೋಡಿ ಸ್ವಾಮಿಗಳೇ, ಇದು ನನ್ನ ಆಹಾರ, ಇದನ್ನು ನನಗೆ ಬಿಟ್ಟು ಕೊಡಿ ಅಂತ ಹೇಳ್ತಾರೆ. ಆಗ ಶಿಬಿ ಚಕ್ರವರ್ತಿ ಹೇಳ್ತಾರೆ, ನೋಡು, ಈ ಪಾರಿವಾಳಕ್ಕೆ ನಾನು ಅಭಯವನ್ನು ಇಟ್ಟಿದ್ದೇನೆ, ಈಗ ಇದು ನನ್ನ ಆಶ್ರಯದಲ್ಲಿದೆ, ಇದನ್ನು ನಾನು ಕಾಪಾಡಿಕೊಳ್ಬೇಕು. ನೀನು ಇಲ್ಲಿಂದ ಹೊರಟು ಹೋಗು, ಬೇರೆ ಆಹಾರವನ್ನು ಹುಡುಕಿಕೋ ಅಂತ ಶಿಬಿ ಚಕ್ರವರ್ತಿ ಹೇಳ್ತಾರೆ. ಅದಕ್ಕೆ ಹದ್ದೇನು ಹೇಳುತ್ತೆ ಅಂದರೆ, ನೋಡಿ, ಇದು ನನ್ನ ಆಹಾರ, ಇದನ್ನು ನೀವು ನನ್ನಿಂದ ಕಸಿದುಕೊಂಡ್ರೆ ಇದು ಅಧರ್ಮ. ಯಾಕೆ ಅಂದರೆ ಪಾರಿವಾಳವನ್ನು ಹದ್ದು ತಿನ್ನೋದು ಇದು ಸಹಜ, ನೀವು ನನಗೆ ಅಧರ್ಮವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ಳುತ್ತೆ. ಆಗ ಶಿಬಿ ಚಕ್ರವರ್ತಿ ಹೇಳ್ತಾರೆ, ಇದಕ್ಕೆ ಒಂದೇ ಪರಿಹಾರ ಇರೋದು, ಈ ಪಾರಿವಾಳವನ್ನು ನಾನು ರಕ್ಷಿಸಲೇಬೇಕು, ಇದಕ್ಕೆ ನಾನು ಮಾತು ಕೊಟ್ಟಿದ್ದೇನೆ, ಅದರ ಬದಲಾಗಿ ಯಾವುದೇ ಆಹಾರವನ್ನು ನೀನು ಕೇಳು, ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತ ಶಿಬಿ ಚಕ್ರವರ್ತಿ ಹೇಳ್ತಾರೆ. ಅದಕ್ಕೆ ಆ ಹದ್ದು ಹೇಳತ್ತೆ, ಹೌದಾ, ಹಾಗಾದರೆ ನಾನು ಏನು ಕೇಳಿದರೂ ಕೊಡ್ತೀಯಾ ಅಂತ ಹೇಳಿದಾಗ ಶಿಬಿ ಚಕ್ರವರ್ತಿ ಆ ಹದ್ದಿಗೆ ಮಾತನ್ನು ಕೊಡ್ತಾರೆ, ನೀನು ಯಾವ ಆಹಾರ ಕೇಳಿದರೂ ನಾನು ನಿನಗೆ ಅದನ್ನ ಕೊಡ್ತೀನಿ ಅಂತ. ಆಗ ಆ ಹದ್ದು ಹೇಳತ್ತೆ, ಈ ಪಾರಿವಾಳ ಇದೆಯಲ್ಲ, ಅದರ ತೂಕದಷ್ಟೇ ನಿನ್ನ ದೇಹದಿಂದ ನನಗೆ ಮಾಂಸವನ್ನು ನೀಡು ಅಂತ ಕೇಳತ್ತೆ. ಆಗ ಶಿಬಿ ಚಕ್ರವರ್ತಿ ಧಾರಾಳವಾಗಿ ಕೊಡ್ತೀನಿ ಅಂತ ಹೇಳಿ ಸೈನಿಕರಿಗೆ ಕರೆದು ಒಂದು ತಕ್ಕಡಿಯನ್ನು ತೆಗೆದುಕೊಬರಕ್ಕೆ ಹೇಳ್ತಾರೆ. ಆ ತಕ್ಕಡಿಯನ್ನು ತೆಗೆದುಕೊಬಂದು ಒಂದು ಕಡೆ ಆ ಪಾರಿವಾಳವನ್ನು ಅದರಲ್ಲಿ ಇಡ್ತಾನೆ. ಈಗ ಅವನ ಎಡತೊಡೆಯ ಭಾಗದಲ್ಲಿ ಮಾಂಸವನ್ನು ಕತ್ತರಿಸಿ ಆ ತಕ್ಕಡಿಯೊಳಗೆ ಹಾಕ್ತಾನೆ. ನೋಡಿದ್ರೆ ಆ ತಕ್ಕಡಿ ಸರಿ ತೂಗ್ತಾನೇ ಇಲ್ಲ. ಹಾಗೆ ಇನ್ನೂ ಒಂದು ಸ್ವಲ್ಪ ಮಾಂಸವನ್ನು ಕತ್ತರಿಸಿ ಹಾಕ್ತಾನೆ. ನೋಡಿದ್ರೆ ಇನ್ನೂ ಸರಿ ತೂಗ್ತಾ ಇಲ್ಲ. ತನ್ನ ಕೈಯನ್ನು ಕತ್ತರಿಸ್ತಾನೆ, ಕಾಲನ್ನು ಕತ್ತರಿಸ್ತಾನೆ, ಎಲ್ಲ ದೇಹದ ಭಾಗವನ್ನು ಕತ್ತರಿಸ್ತಾನೆ, ಆ ತಕ್ಕಡಿಗೆ ಹಾಕ್ತಾನೆ. ಎಷ್ಟೇ ಮಾಂಸವನ್ನು ಹಾಕಿದ್ರೂ ಆ ಪಾರಿವಾಳಕ್ಕೆ ಸರಿ ತೂಗ್ತಾನೆ ಇಲ್ವಲ್ಲ. ಅಲ್ಲಿರೋ ಸಭೆಯಲ್ಲಿರೋ ಜನರಿಗೆಲ್ಲ ಗಾಬರಿ ಆಗತ್ತೆ, ಏನಾಗ್ತಾ ಇದೆ ಅಂತ ಎಲ್ಲರೂ ಚಿಂತಿಸ್ತಿರ್ತಾರೆ. ಆಗ ಶಿಬಿ ಚಕ್ರವರ್ತಿ ಹೇಳ್ತಾನೆ, ನೋಡಿ, ನಾನು ಎಷ್ಟೇ ಮಾಂಸ ಹಾಕಿದರೂ ಇದು ಸರಿ ತೂಗ್ತಿಲ್ಲ, ನಾನೇ ಹೋಗಿ ಆ ತಕ್ಕಡಿನಲ್ಲಿ ಕೂತ್ಕೋತೀನಿ ಅಂತ ಹೇಳಿ ಶಿಬಿ ಚಕ್ರವರ್ತಿ ಆ ತಕ್ಕಡಿಯಲ್ಲಿ ಹೋಗಿ ಕೂರ್ತಾರೆ. ಆಗ ಆ ತಕ್ಕಡಿ ಸರಿ ತೂಗತ್ತೆ. ಆ ಪಾರಿವಾಳ ಮತ್ತು ಶಿಬಿ ಚಕ್ರವರ್ತಿಯದ್ದು ಸಮಾನಾಂತರವಾಗಿ ತೂಗಿದಾಗ ಆ ಪಾರಿವಾಳ ಮತ್ತು ಹದ್ದು ತನ್ನ ನಿಜ ರೂಪಕ್ಕೆ ಬರ್ತಾರೆ.
ಆ ಪಾರಿವಾಳ ಬೇರೆ ಯಾರೂ ಅಲ್ಲ, ಅಗ್ನಿದೇವನಾಗಿರ್ತಾನೆ. ಆ ಹದ್ದು ಇಂದ್ರದೇವನಾಗಿರ್ತಾನೆ. ಇವರಿಬ್ಬರು ಶಿಬಿಯ ದಾನಶೀಲತೆಗೆ ಮೆಚ್ಚಿ ಅವನ ಔದಾರ್ಯವನ್ನು ಹೊಗಳ್ತಾರೆ. ಅವನಿಗೆ ಸಂಪತ್ತು ಪ್ರಾಪ್ತಿಯಾಗಲಿ ಅಂತ ಆಶೀರ್ವಾದಿಸಿ, ನಿನ್ನ ಹೆಸರು ಚಿರಕಾಲಕ್ಕೆ ಜನರು ದಾನಶೀಲತೆಗೆ ನಿನ್ನನ್ನು ಕೊಂಡಾಡಲಿ ಎಂದು ಆಶೀರ್ವದಿಸುತ್ತಾರೆ. ಅವನನ್ನು ಮತ್ತೆ ಸರಿಪಡಿಸಿ ರಾಜ್ಯವನ್ನು ಆಳಲು ಯೋಗ್ಯನಾಗಿ ಮಾಡುತ್ತಾರೆ. ಧನ್ಯವಾದಗಳು.